ಹಾಯ್ ಹಲೋ ಫ್ಯಾಮಿಲಿ, ಎಲ್ಲರಿಗೂ ಅಮ್ಮಾಸ್ ಕೈರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋ ಮೂಲಕ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯೋಗವಾಗುವಂಥ ಕ್ಯಾರೆಟ್ನ ಬಳಸ್ಕೊಂಡು ಒಂದು ಲಡ್ಡು ರೆಸಿಪಿನ ತುಂಬ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀವಿ. ರುಚಿ ಅಂತೂ ಅದ್ಭುತವಾಗಿರುತ್ತೆ, ಹಾಗೆ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಸುಲಭ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಡಿಫ್ರೆಂಟಾಗಿರುತ್ತೆ, ಹಾಗೆ ಬ್ಯಾಚುಲರ್ಸು ಕೂಡ ತುಂಬ ಈಸಿಯಾಗೆ ಮಾಡ್ಕೋಬೋದು. ಮಕ್ಕಳಿಗೆಲ್ಲರಿಗೂ ಕೂಡ ಒಂದು ತುಂಬ ಒಳ್ಳೆ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ, ಈ ಕ್ಯಾರೆಟ್ ಲಡ್ಡು ರೆಸಿಪಿನ ಹೇಗೆ ಮಾಡೋದು, ಹಾಗೆ ಇದನ್ನು ಮಾಡೋದಕ್ಕೆ ನಮಗೆ ಏನೆಲ್ಲ ಒಂದು ಪದಾರ್ಥಗಳು ಬೇಕಾಗುತ್ತೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನಾನು ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ. ಇಲ್ಲಿ ನಾವು ಒಂದು 6ರಿಂದ 7 ಕ್ಯಾರೆಟ್ನ ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದೀವಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಬಳಸಿದ್ದೀವಿ, ಮತ್ತು 1 ಕಪ್ಪಷ್ಟು ಹಾಲಿನ ಪುಡಿ ಮಿಲ್ಕ್ ಪೌಡರ್ನ ನಾವಿಲ್ಲಿ ಬಳಸ್ಕೊಂಡಿದ್ದೀವಿ, 1 ಕಪ್ಪಷ್ಟು. ಹಾಗೆ ಸ್ವಲ್ಪ ಗೋಡಂಬಿ ಹಾಗೆ ದ್ರಾಕ್ಷಿನ ತೊಗೊಂಡಿದ್ದೀವಿ, ಗೋಡಂಬಿನ ಚಿಕ್ಕ ಚಿಕ್ಕದಾಗೆ ಮುರಿದಿಟ್ಕೊಂಡಿದ್ದೀವಿ. ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ತೊಗೊಂಡಿದ್ದೀವಿ. ಹಾಗೆ ಇಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ, ಮತ್ತು ತೆಂಗಿನಕಾಯಿ ತುರಿನ ನಾವಿಲ್ಲಿ 1 ಬಟ್ಲಷ್ಟು ತೊಗೊಂಡಿದ್ದೀವಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪ ಸ್ವಲ್ಪ ಬಿಸಿ ಆಗೋ ತನಕ ಇದ್ದು ಇದಕ್ಕೆ ನಾವು ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗೆ ಹುರ್ಕೊತಾ ಇದ್ದೀವಿ. ಇಲ್ಲಿ ನೀವು ಬಾದಾಮಿನ ಇಷ್ಟಪಡೋರು ಬಾದಾಮಿನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಇದ್ರ ಜೊತೆ ಫ್ರೈ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಬಾದಾಮಿನ ಇಷ್ಟಪಡೋರು ಹಾಕ್ಕೊಳ್ಳಿ. ಇಲ್ಲಿ ನಾವು ಬಳಸಿಲ್ಲ, ಬರೀ ಗೋಡಂಬಿ ಮತ್ತು ದ್ರಾಕ್ಷಿನ ಮಾತ್ರ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ದ್ರಾಕ್ಷಿ ಸ್ವಲ್ಪ ದಪ್ಪಗಾಗೋವರೆಗೂ ಚೆನ್ನಾಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ರೆಡಿ ಆಗಿದೆ. ಈಗ ಅದೇ ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನಾವಿಲ್ಲಿ ಕ್ಯಾರೆಟ್ನ ತುರಿದಿಟ್ಟಿರ್ತೀವಲ್ಲ, ಸೊ ಅದನ್ನು ಹಾಕಿ ತುಪ್ಪದಲ್ಲಿ ಆದಷ್ಟು ಚೆನ್ನಾಗೆ ಹುರ್ಕೊಬೇಕು. ಇಲ್ಲಿ ನಾವು ಒಂದು 6ರಿಂದ 7 ಕ್ಯಾರೆಟ್ನ ಬಳಸಿದ್ದೀವಿ, ಮೀಡಿಯಮ್ ಸೈಜ್ದು. ನೀವು ಇನ್ನೂ ಹೆಚ್ಚಿಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ರೆ ನಾವು ತೋರಿಸುವಂಥ ಒಂದು ಪ್ರೊಸೀಜರ್ನಲ್ಲೇ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿಯಾಗಿ ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಟು ಬಿಡಬೇಕಾಗತ್ತೆ. ಈ ರೀತಿ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಚೆನ್ನಾಗೇ ಬೇಯಬೇಕಲ್ವ, ಆದ್ದರಿಂದ ಈಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ. ಯಾಕೆ ಅಂದರೆ ಕ್ಯಾರೆಟು ಸ್ವಲ್ಪ ಬೇಯಬೇಕು, ಬರೀ ಫ್ರೈ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬೇಯಲ್ಲ. ಆದ್ದರಿಂದ ನೋಡಿ, ಒಂದು ತಟ್ಟೆನ ಮುಚ್ಚಿಬಿಟ್ಟು ಒಂದು 5ರಿಂದ 10 ನಿಮಿಷ ನಾವಿಲ್ಲೇ ಕ್ಯಾರೆಟ್ನ ಬೇಯಿಸ್ಕೊಬೇಕಾಗತ್ತೆ. ಈಗ ಓಪನ್ ಮಾಡ್ತಾ ಇದ್ದೀವಿ, ನೋಡ್ಬೋದು. ನೋಡಿ, ಈಗ ಸ್ವಲ್ಪ ಕ್ಯಾರೆಟ್ಗೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಕ್ಯಾರೆಟು ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಜಾಸ್ತಿ ನೀರು ಹಾಕೊಳ್ಳೋಕ್ಕೆ ಹೋಗಬೇಡಿ, ಜಾಸ್ತಿ ಬೆಂದೋಗ್ಬಿಡುತ್ತೆ. ಈಗ ಇದಕ್ಕೆ ನಾವು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀವಿ. ಇಲ್ಲಿ ಸಕ್ಕರೆನ ನೀವು ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೋಬೇಕಾಗತ್ತೆ. ನಿಮ್ಮ ಸ್ವೀಟ್ನೆಸ್ ಸಹ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಯಾಕೆ ಅಂದರೆ ನಾವಿಲ್ಲಿ ಸಕ್ಕರೆ ಸ್ವಲ್ಪ ಕಡಿಮೆನೇ ಬಳಸಿರೋದು. ಸಕ್ಕರೆನ ಸ್ವಲ್ಪ ಜಾಸ್ತಿ ಅಂದರೆ ಸ್ವೀಟನ್ನು ಜಾಸ್ತಿ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಸಕ್ಕರೆ ಹಾಕ್ಕೊಳ್ಳಿ, ಅದು ನಿಮ್ಮ ರುಚಿಗೆ ಬಿಟ್ಟಿದ್ದು. ನೋಡಿ, ಸಕ್ಕರೆ ಹಾಕಿದ್ಮೇಲೂ ಕೂಡ ಒಂದು 5 ನಿಮಿಷ ತಟ್ಟೆ ಮುಚ್ಚಿ ಬಿಡಬೇಕಾಗತ್ತೆ. ಯಾಕೆಂದರೆ ಸಕ್ಕರೆನೂ ಕೂಡ ಸ್ವಲ್ಪ ಕರಗಬೇಕಲ್ಲ, ಆದ್ದರಿಂದ ನೋಡಿ, ಸಕ್ಕರೆ ಹಾಕಿದ ಮೇಲೆ ಒಂದು 2-3 ಸಲ ನೀವು ತಟ್ಟೆ ಕ್ಲೋಸ್ ಮಾಡಿರ್ತೀರಲ್ಲ, ಆ ತಟ್ಟೆನ ತೆಗೆದು ತಿರುಗಿಸ್ಬೇಕಾಗತ್ತೆ. ಒಂದು 2-3 ಸಲ ತೆಗೆದು ತಿರುಗಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ಕೆಳಗಡೆ ತಳದಲ್ಲಿ ಸೀದೋಗೋ ಥರ ಆಗಿಬಿಡುತ್ತೆ. ಸೊ ಆದ್ದರಿಂದ ಒಂದು 2-3 ಸಲ ನೀವು ತಟ್ಟೆನ ತೆಗೆದು ಒಂದು 2 ಸಲ ನೀವು ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ನೋಡಿ, ಈಗ ಕ್ಯಾರೆಟು ಪರ್ಫೆಕ್ಟಾಗೆ ಬೆಂದಿದೆ. ಸೊ ನೋಡಿ, ಈಗಲೇ ನೀವು ಸ್ವೀಟನ್ನು ಸ್ವಲ್ಪ ತಿಂದು ರುಚಿ ನೋಡ್ಕೊಳ್ಳಿ. ಸ್ವೀಟ್ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೂ ಕೂಡ, ಕಡಿಮೆ ಆಗಿದ್ದರೆ ನೀವು ಇಲ್ಲೇ ಹಾಕೋಬೋದು. ಈಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀವಿ. ಏಲಕ್ಕಿ ಅಂದರೆ ಸಿಪ್ಪೆ ತೆಗೆದ್ಬಿಟ್ಟು ಒಳಗಡೆ ಇರುವಂಥ ಏಲಕ್ಕಿನ ಹಾಕ್ಕೊಂಡು 1 ಕಪ್ಪಷ್ಟು ಮಿಲ್ಕ್ ಪೌಡರ್ನ ಹಾಕೋತಾ ಇದ್ದೀವಿ.
ಮಿಲ್ಕ್ ಪೌಡರ್ನ ನಾವು ಹಾಕೊಂಡ್ಮೇಲೆ ನಾವು ತುಪ್ಪದಲ್ಲಿ ಫ್ರೈ ಮಾಡಿರುವಂಥ ದ್ರಾಕ್ಷಿ ಹಾಗೆ ಗೋಡಂಬಿನ ಹಾಕೋತಾ ಇದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಲ್ಕ್ ಪೌಡರ್ ಹಾಕ್ಮೇಲೆ ಸ್ವಲ್ಪನೂ ಕೂಡ ಗಂಟು ಬರದೇ ಇರೋ ಥರ ನೀವು ಆದಷ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು. ಯಾಕೆಂದರೆ ಮಿಲ್ಕ್ ಪೌಡರು ಸ್ವಲ್ಪ ಗಂಟು ಥರ ಆಗಿಬಿಡುತ್ತೆ. ಆ ರೀತಿಯಾಗಿ ಮಾಡ್ಕೋಬೇಡಿ. ಸ್ಟವ್ನ ನೀವು ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಗಟ್ಟಿಗಾಗುತ್ತೆ ಟೆಕ್ಸ್ಚರು. ನೋಡ್ತಾ ಇದ್ದೀರಲ್ಲ, ಈಗ ಇದು ರೆಡಿ ಆಗಿದೆ. ಇದನ್ನು ಒಂದು 60-70% ತಣ್ಣಗಾಗಕ್ಕೆ ಬಿಡಬೇಕು. ಇನ್ನೂ ಒಂದು 30% ಬೆಚ್ಚಗಿರಬೇಕಾದ್ರೇ ನೋಡಿ ಈ ರೀತಿಯಾಗಿ ನಾವು ತೋರಿಸೋ ಥರ ಉಂಡೆನ ಮಾಡ್ಕೊಬೇಕಾಗತ್ತೆ. ಸೊ ಆದಷ್ಟು ಸ್ವಲ್ಪ ಬಿಸಿ ಇರಬೇಕಾದ್ರೇ ನೀವು ಉಂಡೆ ಗಟ್ಟಬೇಕಾಗತ್ತೆ, ಇಲ್ಲಾಂದರೆ ಉಂಡೆ ಹಿಡಿಯೋದಿಲ್ಲ. ನೋಡಿ ಈ ರೀತಿಯಾಗಿ ಚೆನ್ನಾಗೆ ನೀವು ಉಂಡೆಗಟ್ಕೊಳ್ಳಿ. ನೀವು ಕೈಗೆ ಸ್ವಲ್ಪ ತುಪ್ಪನ ಹಾಕಿ ಈ ರೀತಿಯಾಗಿ ಉಂಡೆ ಮಾಡ್ಕೊಬೇಕಾಗತ್ತೆ. ಉಂಡೆ ಮಾಡಿದ್ಮೇಲೆ ನೀವೇನು 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಇಟ್ಟಿರ್ತೀರಲ್ಲ ಅಥವಾ ಕೊಬ್ಬರಿ ತುರಿನ ಇಟ್ಟಿರ್ತೀರಲ್ಲ, ಅದನ್ನು ನೋಡಿ ನಾವು ಮಾಡಿರೋವಂಥ ಉಂಡೆಯಲ್ಲಿ ಡಿಪ್ ಮಾಡಬೇಕಾಗತ್ತೆ, ಕೋಟಿಂಗ್ ಕೊಡಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಇಲ್ಲಿ ನೀವು ಕೋಟಿಂಗ್ಗೆ ಕೊಬ್ಬರಿ ತುರಿನೂ ಕೂಡ ಬಳಸ್ಬೋದು, ಇಲ್ಲ ಅಂದರೆ ತೆಂಗಿನಕಾಯಿ ತುರಿನೂ ಕೂಡ ಬಳಸ್ಬೋದು. ಎರಡರಲ್ಲಿ ಯಾವುದಿದ್ರೂ ಕೂಡ ನೀವು ಮಿಕ್ಸಿನಲ್ಲಿ ಪುಡಿ ಮಾಡಿಬಿಟ್ಟು ಕೋಟಿಂಗ್ಗೆ ಬಳಸ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಹೇಳಿದ ಥರನೇ ಕ್ಯಾರೆಟ್ನ ಉಂಡೆಗಟ್ಟಿಬಿಟ್ಟು ಈ ರೀತಿಯಾಗಿ ಕೊಬ್ಬರಿ ತುರಿ ಅಥವಾ ತೆಂಗಿನಕಾಯಿ ತುರಿಯಲ್ಲಿ ಕೋಟಿಂಗ್ ಮಾಡಿಕೊಂಡ್ರೆ ಆಗೋಯಿತು. ನೋಡಿ ಇದೇ ಥರ ಮಿಕ್ಕಿರುವಂತಹ ಒಂದು ಕ್ಯಾರೆಟ್ ಮಿಶ್ರಣದಲ್ಲಿ ಈ ರೀತಿ ಲಡ್ಡುನ ರೆಡಿ ಮಾಡ್ಕೋಬೇಕಾಗತ್ತೆ. ರೆಡಿ ಮಾಡಿ ಸರ್ವ್ ಮಾಡಿದ್ರೆ ಮೇಲೆ ಒಂದೊಂದು ಗೋಡಂಬಿನ ಇಟ್ಟು ಸರ್ವ್ ಮಾಡಿದ್ರೆ ಆಯಿತು. ತುಂಬ ರುಚಿಯಾಗಿರುವಂಥ ಒಂದು ಆರೋಗ್ಯಕರವಾಗಿರುವಂಥ ಕ್ಯಾರೆಟ್ ಲಡ್ಡು ರೆಸಿಪಿ ತುಂಬ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ರುಚಿ ವಿಚಾರಕ್ಕೆ ಬಂದರೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಇದು ಮಾಡಿಸಿರೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಏನಾದರೂ ತರಕಾರಿಗಳು ಮಕ್ಕಳು ಖಂಡಿತವಾಗ್ಲೂ ತಿನ್ನಲ್ಲ ಅಂತಾರೆ. ಅಂಥ ಸಮಯದಲ್ಲಿ ನಾವು ಕ್ಯಾರೆಟ್ನ ಬಳಸ್ಕೊಂಡು ಈ ರೀತಿಯಾಗಿ ರುಚಿಯಾಗಿ ಸ್ವೀಟ್ ರೆಸಿಪಿನ ಮಾಡ್ಕೊಂಡು ಕೊಟ್ಟರೆ ಯಾವ ಮಕ್ಕಳು ತಾನೇ ತಿನ್ನಲ್ಲ ಹೇಳಿ, ತುಂಬ ಇಷ್ಟಪಟ್ಟು ತಿಂತಾರೆ. ಕ್ಯಾರೆಟ್ನಲ್ಲಿ ಫೈಬರ್ ಅಂಶ ಹೆಚ್ಚಿಗೆ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಅಮ್ಮಾಸ್ ಕೈರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಈ ಯೂಸ್ಫುಲ್ ರೆಸಿಪಿನ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.